ಉತ್ತರಾಖಂಡಕ್ಕೆ ಬರೀ ಹೋಗ್ಬೇಕು ನಾವು ಮತ್ತೆ ಈಗ. ಸೊ ನಾನು ಮಾಡಲೇಬೇಕು ಉತ್ತರಾಖಂಡ ಸದ್ಯಕ್ಕೆ. ನಿಮಗೆ ಗೊತ್ತು ನನಗೆ ಶಿವಣ್ಣಂಗೆ ಹುಷಾರಿಲ್ಲ. ಆಮೇಲೆ ಅದು ತುಂಬ ಮಲ್ಟಿ ಕಾಸ್ಟ್ ಸಿನಿಮಾ. ಒಂದು 9-10 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ. ಎಲ್ಲ ಡೇಟ್ಸು ಅಲೈನ್ ಆಗ್ತಿಲ್ದಿರೋ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು. ಅದು ಅರ್ಧ ಶೂಟ್ ಆಗಿ ಒಂದು 35% ಶೂಟ್ ಆಗಿದೆ. ಸೊ ನಾವು ಹೋಗ್ಲೇಬೇಕು. ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್. ಉತ್ತರಾಖಂಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಹೋಯ್ತು ಅನ್ನುವಂಥದ್ದು ಇತ್ತು ಸರ್. ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರಾಖಂಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕ್ ಆಫ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್. ನಿಂತಿಲ್ಲ ಸರ್. ನಿಮಗೆ ಅದೇ ನಾನು ಹೇಳಿಲ್ಲ, ಇದು ಸ್ಟಾರ್ಟ್ ಆದಾಗ ಹಂಗೆ ಅನ್ಕೋತಾರೆ ಒಂದೇ ಡೈರೆಕ್ಟರ್ 2 ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ. ಅದು ಇದೆ. ಈಗ ಏನಾಗಿದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ಬರು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಡೇಟ್ಸ್ ಅಲೈನ್ ಆಗಬೇಕು. ಫಸ್ಟ್ ಆಯಿತು ಶಿವಣ್ಣಂಗೆ ಸ್ವಲ್ಪ ಹುಷಾರಿಲ್ಲರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ, ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ, ನಾವು ರೆಡಿ ಇರ್ತೀವಿ. ಅದೇ ಟೈಮಲ್ಲಿ ನೆಕ್ಸ್ಟು ಡಾಲಿ ಅವ್ರ ಮದುವೆನೂ ಇದೆ. ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀವಿ. ಅದು ನೆಕ್ಸ್ಟ್ ಡೇ ಪಕ್ಕ ರಿಲೀಸ್ ಆಗೇ ಆಗುತ್ತೆ ಸರ್. ಯಾವುದು ನಿಂತಿಲ್ಲ. ಅದೆಲ್ಲ ಏನಂತಾರೆ ವದಂತಿಗಳು ಏನಂತಾರಪ್ಪ, ರೂಮರ್ಸ್ಗೆ ಏನಂತಾರೆ, ವದಂತಿಗಳು ಅಷ್ಟೇ. ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಏನಾದರೂ ಬಂದರೆ ಅಫಿಷಿಯಲ್, ಅದು ಇಲ್ಲಾಂದ್ರೆ ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅದು ನಮ್ಮದು ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು. ಆಯಿತಾ. ಅದು ಉತ್ತರಾಖಂಡ ಅನ್ನೋದು ನಮಗೆ ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ಶಿವಣ್ಣ ಮಾಡ್ತಿರೋ ಪಿಕ್ಚರ್ ಆಗಲಿ. ಸೊ ನಿನ್ಸೋದು ಪ್ರಶ್ನೆನೇ ಇಲ್ಲ. ಈಗ ಏನಾಗುತ್ತೆ, ಬರೋ ಹೂವಾಪೋಗಳ ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದ್ರೆ ಅದು ಸರಿ ಹೋಗಲ್ಲ. ಅದನ್ನು ಅದಕ್ಕೆ ಮಾಸ್ ಕ್ಯಾರಿ ಆಗುತ್ತಾ? ಈಗ ನಿಮ್ಗೊಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ, ದೊಡ್ಡ ಟೀಮು. ಹೇಗೆ ಅನಿಸ್ತಾ ಇದೆ? ನಿಮ್ಮ ಪಾತ್ರ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ, ಸಿನಿಮಾ ತುಂಬಾ ಮಾಸ್ ಇದೆ, ನಾನು ಆಗ್ಲೇ ಹೇಳಿದೆ. ಅಂಡ್ ಜಾಸ್ತಿ ಏನು ಹೇಳ್ಬೋದು ಅಂದ್ರೆ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಅಂಡ್ ಪ್ರಿಪರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ, ಮುಹೂರ್ತ ಇಕ್ತಾನೆ ಆಗಿದೆ. ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ.